ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 12th ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ನ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ನ ಇಂಟ್ರೊಡಕ್ಷನನ್ನು ಕವರ್ ಮಾಡಿದ್ದೇನೆ. ಇಂಟ್ರೊಡಕ್ಷನನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಇಂಟ್ರೊಡಕ್ಷನ್ ಅಂತ ಹೇಳಿದರೆ ಈ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ನಲ್ಲಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಡಿಸ್ಕಸ್ ಮಾಡಿದ್ದೇನೆ. ಜೊತೆಗೆ ಈ ಚಾಪ್ಟರಿಂದ ಕೇಳುವಂಥದ್ದು ಕಾಂಬಿನೇಷನ್ ಆಫ್ ಸಾಲಿಡ್ಸ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್. ಸೊ ಆ ರೀತಿಯ ಪ್ರಾಬ್ಲಮ್ಸನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಹೇಳೋದನ್ನು ಕೂಡ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಲೇಬೇಕು. ಸೊ ಇಂಟ್ರೊಡಕ್ಷನ್ ವಿಡಿಯೋ ಇಸ್ ಅ ಮಸ್ಟ್ ವಾಚ್ ವಿಡಿಯೋ. ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಖಂಡಿತವಾಗಿ ಕೂಡ ನೀವು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಯಾವುದೇ ಕ್ವೆಶನ್ಸನ್ನು ಖಂಡಿತವಾಗಿ ಕೂಡ ಸಾಲ್ವ್ ಮಾಡ್ಬೋದು. ಅದರ ಜೊತೆಗೆ ಎಕ್ಸಸೈಸ್ 12.1ನ ಕ್ವೆಶನ್ ಆನ್ಸರ್ಸನ್ನು ಕೂಡ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿ ಆಗಿದೆ. ಎಕ್ಸಸೈಸ್ 12.1ಗೆ ಸಂಬಂಧಿಸಿದಾಗೆ 3 ವಿಡಿಯೋಗಳನ್ನು ಮಾಡಿದ್ದೇನೆ. ಮೊದಲನೇ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 1, 2, 3, 4 ಹಾಗೆ ಸೆಕೆಂಡ್ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 5, 6, 7 ಸೊಲ್ಯೂಷನನ್ನು ಡಿಸ್ಕಸ್ ಮಾಡಿದ್ದೇನೆ. ಹಾಗೆ ಥರ್ಡ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ವಿಡಿಯೋ ಆಫ್ ಎಕ್ಸಸೈಸ್ 12.1 ಅಲ್ಲಿ ಕ್ವೆಶನ್ ನಂಬರ್ 7 ಹಾಗೆ ಕ್ವೆಶನ್ ನಂಬರ್ 8 ಡಿಸ್ಕಸ್ ಮಾಡಿದ್ದೇನೆ. ಸೊ ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ವಿಡಿಯೋ ಹಾಗೆ ಎಕ್ಸಸೈಸ್ 12.1ನ ಕ್ವೆಶನ್ ನಂಬರ್ 1 to 4, ಕ್ವೆಶನ್ ನಂಬರ್ 5, 6, 7 ಹಾಗೆ ಕ್ವೆಶನ್ ನಂಬರ್ 7 and 8 4 ವಿಡಿಯೋಗಳು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರ್ಗೆ ರಿಲೇಟೆಡ್ ಆಗಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಈ ಎಲ್ಲ ವಿಡಿಯೋಗಳನ್ನು ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇರುವ ಥರ ರೆಡಿ ಮಾಡಿದ್ದು. ಆ ಪ್ಲೇಲಿಸ್ಟ್ನ ಲಿಂಕಿನ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೇಲಿಸ್ಟ್ ಲಿಂಕನ್ನು ಚೆಕ್ ಮಾಡಿ, ಪ್ಲೇಲಿಸ್ಟನ್ನು ಓಪನ್ ಮಾಡಿ, ಇಂಟ್ರೊಡಕ್ಷನ್ ವಿಡಿಯೋನ ಫಸ್ಟಿಗೆ ನೋಡಿ. ಇಂಟ್ರೊಡಕ್ಷನ್ ವಿಡಿಯೋ ನಂತರ ನೀವು ಯಾವುದೇ ಕ್ವೆಶನನ್ನು ಸಾಲ್ವ್ ಮಾಡ್ಬೋದು. ಸೊ ಪ್ರತಿಯೊಂದು ಕ್ವೆಶನನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಲಿ ಯು ಕ್ಯಾನ್ ಗಿವ್ ಯುವರ್ ಆನ್ಸರ್ಸ್ ಇನ್ ಯುವರ್ ಎಕ್ಸಾಮ್. ಸೊ ಎಕ್ಸಸೈಸ್ 12.1 ಎಲ್ಲ ಕೂಡ ಸರ್ಫೇಸ್ ಏರಿಯಾ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸ್. ಆ ಕ್ವೆಶನ್ ಆನ್ಸರ್ಸನ್ನು ನೀವು ಸಾಲ್ವ್ ಮಾಡಿದ್ದಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತಿಳಿದಿದ್ರೆ, ನೀವೀಗಾಗಲೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಿದೆ. ಅದೊಂದು ಸ್ವಲ್ಪ ತಲೆ ಹಾಳಾಗುವಂಥದ್ದು. ಯಾಕೆಂದರೆ ಯಾವುದನ್ನು ತೆಗಿಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಷನ್. ಈಗ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 12.2. ಎಕ್ಸಸೈಸ್ 12.1 ನೀವು ಈಗಾಗಲೇ ಸಾಲ್ವ್ ಮಾಡಿದರೆ ಖಂಡಿತವಾಗಿ ಕೂಡ ಎಕ್ಸಸೈಸ್ 12.2 ಯು ವಿಲ್ ಫೀಲ್ ಇಟ್ ಈಸಿ. ಎಕ್ಸಸೈಸ್ 12.2 ಈಸಿ ಅಂತ ಹೇಳಿ ನಿಮಗೆ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ ಎಕ್ಸಸೈಸ್ 12.2 ಇಸ್ ರಿಲೇಟೆಡ್ ಟು ವಾಲ್ಯೂಮ್ಸ್ ಆಫ್ ದಿ ಸಾಲಿಡ್ ಶೇಪ್. ಇಲ್ಲೂ ಕೊಡುವಂಥದ್ದು ಕಾಂಬಿನೇಷನ್ ಆಫ್ ಸಾಲಿಡೇ, ಆದರೆ ಇದು ಈಸಿ. ಯಾಕೆ ಈಸಿ ಅಂತ ಹೇಳಿದರೆ ವಾಲ್ಯೂಮ್ ಅಂತ ಹೇಳಿದ ಕೂಡಲೇ ಜಸ್ಟ್ ಯು ಹ್ಯಾವ್ ಟು ಆ್ಯಡ್. ಯಾವ 2 ಸಾಲಿಡ್ ಶೇಪ್ ಕೊಟ್ಟಿದ್ದಾರೆ ಅದರ ವಾಲ್ಯೂಮನ್ನು ಆ್ಯಡ್ ಮಾಡಬೇಕು, ಅಥವಾ ಕಟ್ ಮಾಡಿ ತೆಗೆದಿದ್ದಾರೆ ಅಂತ ಹೇಳಿದರೆ ಆ ವಾಲ್ಯೂಮನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಆಯಿತು. ಸೊ ಸರ್ಫೇಸ್ ಏರಿಯಾದಷ್ಟು ಟಫ್ ಇಲ್ಲ ವಾಲ್ಯೂಮ್ಸ್ ರಿಲೇಟೆಡ್ ಪ್ರಾಬ್ಲಮ್. ನೀವು ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದರೆ ಖಂಡಿತವಾಗಿ ಕೂಡ ನಿಮಗೆ ಇದು ಈಸಿಯೆಸ್ಟ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಈಗ ನಾವು ಎಕ್ಸಸೈಸ್ 12.2ವಿನ ಕ್ವೆಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಫಸ್ಟ್ ಕ್ವೆಶನ್, ಎ ಸಾಲಿಡ್ ಇಸ್ ಇನ್ ದಿ ಶೇಪ್ ಆಫ್ ಅ ಕೋನ್ ಸ್ಟ್ಯಾಂಡಿಂಗ್ ಆನ್ ಅ ಹೆಮಿಸ್ಪಿಯರ್. ಒಂದು ಸಾಲಿಡ್ ಇದೆ ಅಂತೆ. ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ಕೋನ್ ಹೆಮಿಸ್ಪಿಯರ್ನ ಮೇಲೆ ನಿಂತ ರೀತಿಯಲ್ಲಿರುವಂತಹ ಸಾಲಿಡ್ ವಿತ್ ಬೋತ್ ದೇರ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು 1 cm. ಆ 2 ಶೇಪಿನ ರೇಡಿಯೈ 1 cm ಅಂತೆ. ಹಾಗೆ ಹೈಟ್ ಆಫ್ ದಿ ಕೋನ್ ಇಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಹೈಟ್ ಮತ್ತು ರೇಡಿಯಸ್ ಈಕ್ವಲ್ ಅಂತೆ. ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸಾಲಿಡ್ ಇನ್ ಟರ್ಮ್ಸ್ ಆಫ್ ಪೈ ಅಂತ ಹೇಳಿದರೆ ನಾವಿಲ್ಲಿ ಪೈಯ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡುವ ನೆಸೆಸಿಟಿ ಇಲ್ಲ. ಪೈಯನ್ನು ಹಾಗೆ ಇಟ್ಕೊಂಡು ವಾಲ್ಯೂಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಮಗೆ ಒಂದು ಹೆಮಿಸ್ಪಿಯರ್ ಇದೆ. ಆ ಹೆಮಿಸ್ಪಿಯರ್ನ ಮೇಲೆ ಒಂದು ಕೋನನ್ನು ಪ್ಲೇಸ್ ಮಾಡಿರುವ ರೀತಿಯಲ್ಲಿ ಇರುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಸಾಲಿಡ್. ಈಗ ಏನು ಕೊಟ್ಟಿದ್ದಾರೆ? ರೇಡಿಯೈ. ಓಕೆ, ಹೆಮಿಸ್ಪಿಯರ್ನ ರೇಡಿಯೈ ಹಾಗೆ ಕೋನಿನ ರೇಡಿಯಸ್ 2 ಈಕ್ವಲ್ ಅಂತೆ. ಆ್ಯಂಡ್ ದಟ್ ಈಸ್ 1 cm. ರೇಡಿಯಸ್ 1 cm ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಈಸ್ 1 cm. ರೇಡಿಯಸ್ ಆಫ್ ಕೋನ್, ರೇಡಿಯಸ್ ಆಫ್ ಹೆಮಿಸ್ಪಿಯರ್ 1 cm. ಹೈಟ್ ಆಫ್ ದಿ ಕೋನ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಕೋನಿನ ಹೈಟ್ ಮತ್ತು ಅದರ ರೇಡಿಯಸ್ ಈಕ್ವಲ್ ಅಂತೆ. ಹೈಟ್ ಆಫ್ ದಿ ಕೋನ್ ಅಂತ ಹೇಳಿದರೆ ದಿಸ್. ಓಕೆ, ಸರ್ಕ್ಯುಲರ್ ಪಾರ್ಟಿನ ಸೆಂಟರಿಂದ ಟಿಪ್ಪಿಗೆ ಜಾಯಿನ್ ಮಾಡಿರುವಂತಹ ಲೈನ್. ಹೈಟು ಮತ್ತು ರೇಡಿಯಸ್ ಈಕ್ವಲ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹೈಟು 1 cm, ರೇಡಿಯಸ್ ಇಸ್ ಆಲ್ಸೋ 1 cm. ಅದನ್ನೇ ನಾವು ಬರ್ಕೊಳ್ವಾ. ಓಕೆ,
ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಕೋನ್ ಹಾಗೆ ಹೆಮಿಸ್ಪಿಯರ್ ಬೋತ್ ಹ್ಯಾವ್ ದಿ ಸೇಮ್ ರೇಡಿಯಸ್, ಎರಡು ರೇಡಿಯಸ್ ಈಕ್ವಲ್ ಎಷ್ಟಂತೆ, ದಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. height of the cone is equal to its radius ante, ಹಾಗಾಗಿ height of the cone is also 1 centimeter. height of the cone is equal to 1 centimeter. ರೇಡಿಯಸ್ ಅನ್ನು ಆರ್ ಅಂತ ಹೇಳಿ ಬರೀತೇವೆ, ಹಾಗೆ ಹೈಟ್ ಆಫ್ ದಿ ಕೋನ್ ಅನ್ನು ಹೆಚ್ ಅಂತ ಹೇಳಿ ಬರೀತೇವೆ. ವಾಲ್ಯೂಮ್ ಆಫ್ ದಿ ಸಾಲಿಡ್ ಇನ್ ಟರ್ಮ್ಸ್ ಆಫ್ ಪೈ ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ. ಸಿಂಪಲ್ ಆಗಿದೆ, ಏನು ಮಾಡಬೇಕು, ಕೋನಿನ ವಾಲ್ಯೂಮ್ ಮತ್ತು ಹೆಮಿಸ್ಪಿಯರ್ನ ವಾಲ್ಯೂಮನ್ನು ಆ್ಯಡ್ ಮಾಡಿ. ಸೊ ವಾಲ್ಯೂಮ್ of the solid, volume of the solid is equal to, just add, okay, volume of cone plus volume of hemisphere. ಕೋನಿನ ವಾಲ್ಯೂಮ್ ಮತ್ತು ಹೆಮಿಸ್ಪಿಯರ್ನ ವಾಲ್ಯೂಮನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಫಸ್ಟಿಗೆ ಕೋನಿನ ವಾಲ್ಯೂಮನ್ನು ಫೈಂಡ್ ಮಾಡಿ, ಅದಾದಮೇಲೆ ಹೆಮಿಸ್ಪಿಯರ್ನ ವಾಲ್ಯೂಮನ್ನು ಇಂಡಿವಿಜುವಲ್ ಆಗಿ ಫೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಫಾರ್ಮುಲಾವನ್ನು ಬರ್ಕೊಂಡು ಮಾಡ್ಬೋದು. ಸೊ ನಾನು ಡೈರೆಕ್ಟಾಗಿ ಫಾರ್ಮುಲಾವನ್ನು ಬರಿತೇನೆ. ವಾಲ್ಯೂಮ್ ಆಫ್ ಕೋನ್ ಏನು ಫಾರ್ಮುಲಾ, 1/3 ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್ 2/3 ಪೈ ಆರ್ ಕ್ಯೂಬ್. ಸೊ ವಾಲ್ಯೂಮ್ ಅಂತ ಹೇಳಿದ ಕೂಡಲೇ ಕ್ಯೂಬ್ನಲ್ಲಿ ಬರೀಲಿಕ್ಕೆ ಅಂತ ಹೇಳಿ ನೀವು ನೆನಪಿಟ್ಕೊಳ್ಬೇಕು. ಫಾರ್ಮುಲಾವನ್ನು ಜೊತೆಗೆ ಬರೆದೆ. ಈಗ ಫಾರ್ಮುಲಾವನ್ನು ಚೆಕ್ ಮಾಡಿದರೆ ಇಲ್ಲಿ 1/3 ಕಾಮನ್ ತೆಗಿಬೋದು, ಹಾಗೆ ಪೈ ಮತ್ತು ಆರ್ ಸ್ಕ್ವೇರನ್ನು ಕಾಮನ್ ಆಗಿ ತೆಗೆಯುವ. ಸೊ ವಿ ಹ್ಯಾವ್ 1/3 ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದೆ. ಇಲ್ಲಿ ಉಳಿದಿರುವಂಥದ್ದು ಹೆಚ್, ಜೊತೆಗೆ 2/3 ಇತ್ತು, 2ಅನ್ನು ಹಾಗೆ ಇಟ್ಟು 1/3 ತೆಗೆದಿರೋ ಕಾರಣ 2 ಪೈ ತೆಗೆದಾಗಿದೆ, ಆರ್ ಸ್ಕ್ವೇರ್ ತೆಗೆದಾಗಿದೆ, ಉಳಿದಿರುವಂಥದ್ದು 1 ಆರ್. ಇನ್ ಟರ್ಮ್ಸ್ ಆಫ್ ಪೈ ಅಂತೇಳಿ ನಮಗೆ ಕ್ವಶನಲ್ಲಿ ಕೇಳಿರುವ ಕಾರಣ ಪೈಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಪೈಯನ್ನು ಹಾಗೆ ಇಟ್ಕೊಳ್ಳುವ. ಸೊ 1/3 ಪೈ ಆರನ್ನು ಕಾಮನ್ ತೆಗೆದೆ. ಇಲ್ಲಿ ಯಾಕೆ ಅಂತ ಹೇಳಿದರೆ ಆರ್ ದಟ್ ಈಸ್ ದಿ ರೇಡಿಯಸ್, ಕೋನಿಗೂ ಹೆಮಿಸ್ಪಿಯರಿಗೂ ಸೇಮ್ ರೇಡಿಯಸ್ ಇರುವ ಕಾರಣ ನಾನು ಆರನ್ನು ಕಾಮನ್ ಆಗಿ ತೆಗೆದಿರುವಂಥದ್ದು. ಓಕೆ, ಇಂಟು ಆರ್ ಸ್ಕ್ವೇರ್ ಅಂದರೆ ರೇಡಿಯಸ್ 1 ಕೊಟ್ಟಿದ್ದಾರೆ, 1 ಸ್ಕ್ವೇರ್ ಇಂಟು ಹೆಚ್ ಅಂದರೆ ಹೈಟ್ 1 ಸೆಂಟಿಮೀಟರ್ ಪ್ಲಸ್ 2 ಇಂಟು ಆರ್ ಅಂದರೆ 1 ಸೆಂಟಿಮೀಟರ್. ಸೊ ದಿಸ್ ಈಸ್ ಈಕ್ವಲ್ ಟು, ಈಗ 1/3 ಪೈ ಹಾಗೆ ಇಟ್ಟಿದ್ದೇನೆ, 1 ಸ್ಕ್ವೇರ್ ಅಂದರೆ 1 ಇಂಟು 1 ದಟ್ ಇಸ್ 1. ಸೊ ಮಲ್ಟಿಪ್ಲೈ ಮಾಡಿದ್ರು 1 ಇಂಟು 1 ಬ್ರ್ಯಾಕೆಟ್ನೊಳಗೆ 1 ಪ್ಲಸ್ 2 ಇಂಟು 1, 2 ಇಂಟು 1 ಅಂದರೆ 2, 1 ಪ್ಲಸ್ 2 ಅಂದರೆ 3. ಓಕೆ, ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, 3 1s 3 1s. ಓಕೆ, ಸೊ ಅದು ಮಲ್ಟಿಪ್ಲೈ ಮಾಡಿದ ಮೇಲೆ ನಮಗೆ ಏನು ಉಳಿತು, ಪೈ ಇಂಟು 1. ಪೈ ಇಂಟು 1 ಅಂತ ಹೇಳಿದರೆ ನಥಿಂಗ್ ಬಟ್ ಇಟ್ ಈಸ್ ಪೈ. ಪೈಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಇನ್ ಟರ್ಮ್ಸ್ ಆಫ್ ಪೈ ಅಂತಲೇ ಕೇಳಿದ್ದಾರೆ. ಸೊ ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಸಾಲಿಡ್. ಯೂನಿಟ್ ಬರೀಬೇಕಲ್ವಾ, ವಾಲ್ಯೂಮ್ ಅಂತ ಹೇಳಿದ ಕೂಡಲೇ ಕ್ಯೂಬಲ್ಲಿ ಬರೀಬೇಕು. ನಮಗೆ ಇಲ್ಲಿ ಎಲ್ಲ ಯೂನಿಟ್ಸ್ ಯಾವುದರಲ್ಲಿ ಕೊಟ್ಟಿದ್ದಾರೆ, ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಯೂನಿಟ್ ಫಾರ್ ವಾಲ್ಯೂಮ್ ಇಸ್ ಸೆಂಟಿಮೀಟರ್ ಕ್ಯೂಬ್. ಸೊ ಫಸ್ಟ್ ಕ್ವೆಶನಿಗೆ ನಮ್ಮ ಆನ್ಸರ್ ವಾಲ್ಯೂಮ್ ಆಫ್ ದಿ ಸಾಲಿಡ್ ಇಸ್ ಪೈ ಸೆಂಟಿಮೀಟರ್ ಕ್ಯೂಬ್. ಸೆಕೆಂಡ್ ಕ್ವೆಶನನ್ನು ನೋಡುವ. Rachel, an engineering student, was asked to make a model shaped like a cylinder with 2 cones attached to its 2 ends by using a thin aluminum sheet. ಸೊ ಇಲ್ಲಿ ರಚೆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದಾಳೆ, ಅವಳಿಗೆ ಒಂದು ಮಾಡೆಲನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಮಾಡೆಲ್ ಯಾವ ರೀತಿ ಶೇಪಲ್ಲಿದೆ ಅಂತ ಹೇಳಿದರೆ, ಒಂದು ಸಿಲಿಂಡರ್, ಅದರ 2 ಎಂಡಿಗೆ ಕೋನ್ಗಳು ಅಟ್ಯಾಚ್ ಆಗಿರುವ ರೀತಿಯಂಥ ಮಾಡೆಲ್. ಸೊ ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್. ಸೊ ಇಲ್ಲಿ ಸಿಲಿಂಡರ್ನ 2 ಎಂಡ್ಸಿಗೆ ಕೋನ್ಸನ್ನು ಅಟ್ಯಾಚ್ ಮಾಡಿದ್ದಾರೆ. ಸೊ ಸಿಲಿಂಡರ್ಗೆ 2 ಎಂಡ್ ಇದೆ, ಆ 2 ಎಂಡಿಗೂ ಒಂದೊಂದು ಕೋನನ್ನು ಅಟ್ಯಾಚ್ ಮಾಡಿದ್ದಾರೆ. ಅಲ್ಯೂಮಿನಿಯಂ ಶೀಟನ್ನು ಯೂಸ್ ಮಾಡಿಕೊಂಡು ಈ ಮಾಡೆಲನ್ನು ಮಾಡಲಿಕ್ಕೆ ಹೇಳಿರುವಂಥದ್ದು. ದೆನ್ ಗಿವನ್ ಡಯಾಮೀಟರ್ ಆಫ್ ದಿ ಮಾಡೆಲ್ ಇಸ್ 3 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ 12 ಸೆಂಟಿಮೀಟರ್. ಈ ಮಾಡೆಲ್ನ ಡಯಾಮೀಟರ್ 3 ಸೆಂಟಿಮೀಟರ್ ಅಂತೆ. ಸೊ ಡಯಾಮೀಟರ್ ಆಫ್ ದಿ ಮಾಡೆಲ್ ಅಂತ ಹೇಳಿದರೆ ಇಲ್ಲಿ ಇದು ಡಯಾಮೀಟರ್. ಓಕೆ, ಡಯಾಮೀಟರ್ ಎಷ್ಟಂತೆ, ದಟ್ ಈಸ್ 3 ಸೆಂಟಿಮೀಟರ್. ಡಯಾಮೀಟರ್ ಇಸ್ 3 ಸೆಂಟಿಮೀಟರ್. ಹಾಗೆ ಲೆಂತ್ ಈಸ್ 12 ಸೆಂಟಿಮೀಟರ್. ಇಡೀ ಮಾಡೆಲ್ನ ಲೆಂತ್ 12 ಸೆಂಟಿಮೀಟರ್. ಸೊ ಮಾಡೆಲ್ನ ಲೆಂತ್ ಅಂತ ಹೇಳಿದರೆ ಸಿಲಿಂಡರ್ ಜೊತೆಗೆ ಕೋನನ್ನು ಸೇರಿಸಿ ಬರುವಂತಹ ಲೆಂತ್. ಓಕೆ, ದಟ್ ಈಸ್ 12 ಸೆಂಟಿಮೀಟರ್. ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಇಫ್ ಈಚ್ ಕೋನ್ ಹ್ಯಾಸ್ ಅ ಹೈಟ್ ಆಫ್ 2 ಸೆಂಟಿಮೀಟರ್. ಕೋನಿನ ಹೈಟ್ 2 ಸೆಂಟಿಮೀಟರ್ ಅಂತೆ.
ಸೊ ಇಲ್ಲಿ ದಿಸ್ ಈಸ್ ದಿ ಹೈಟ್ ಆಫ್ ದಿ ಕೋನ್. ಓಕೆ, ಈಚ್ ಕೋನಿನ ಹೈಟ್ 2 ಸೆಂಟಿಮೀಟರ್. ಕೋನಿನ ಹೈಟ್ 2 ಸೆಂಟಿಮೀಟರ್. ಒಟ್ಟಾರೆಯಾಗಿ ಮಾಡೆಲ್ನ ಲೆಂತ್ 12 ಸೆಂಟಿಮೀಟರ್. ಫೈಂಡ್ ದಿ ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದಿ ಮಾಡೆಲ್ ದ್ಯಾಟ್ ರಚೆಲ್ ಮೇಡ್. ಈ ಮಾಡೆಲ್ನಲ್ಲಿರುವಂತಹ ಏರ್ನ ವಾಲ್ಯೂಮನ್ನು ನಾವು ಫೈಂಡ್ ಮಾಡಬೇಕು. ಸೊ ನಮಗೆ ಯಾವುದೆಲ್ಲ ಫಿಗರ್ಸ್ ಇದೆ ಅಂತ ಹೇಳಿದರೆ, ವಿ ಹ್ಯಾವ್ 1 ಸಿಲಿಂಡರ್. ಓಕೆ, ಅದ್ರ ಜೊತೆಗೆ 2 ಕೋನ್ಸ್ ಇದೆ. ಟೋಟಲ್ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ಆ 2 ಕೋನಿನ ವಾಲ್ಯೂಮ್. ಓಕೆ, ಸೊ ವಾಲ್ಯೂಮ್ ಆಫ್ ಏರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಕೋನನ್ನು ನಾವು ಮಾಡಬೇಕು. ಸೊ ಈಗ ನಮಗೆ ಹೈಟ್ ಆಫ್ ದಿ ಕೋನ್ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್ ಅಂತ. ವಾಟ್ ಈಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್? ಸೊ ಇಲ್ಲಿ ಸಿಲಿಂಡರ್ನ ಹೈಟ್ ಎಷ್ಟು ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಏನು ಮಾಡಬೇಕು? ಸಿಲಿಂಡರ್ನ 2 ಎಂಡಿಗೆ ಅಟ್ಯಾಚ್ ಆಗಿರುವಂತಹ ಕೋನ್ 2 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್, ಅದು 4 ಸೆಂಟಿಮೀಟರ್ ಆಯಿತು. 12 ಸೆಂಟಿಮೀಟರಿಂದ 4 ಸೆಂಟಿಮೀಟರನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಸಿಲಿಂಡರ್ನ ಹೈಟ್ ಸಿಗ್ತದೆ. ಸೊ ಹೈಟ್ ಆಫ್ ದಿ ಸಿಲಿಂಡರ್ ಇಸ್ 8 ಸೆಂಟಿಮೀಟರ್ ಅಂತ. ಇದನ್ನು ಫಸ್ಟ್ ಬರ್ಕೊಳ್ಳುವ, ಆಮೇಲೆ ವಾಲ್ಯೂಮನ್ನು ಫೈಂಡ್ ಮಾಡುವ. ಸೊ ಏನು ಕೊಟ್ಟಿದ್ದಾರೆ? ಡಯಾಮೀಟರ್ ಆಫ್ ದಿ ಮಾಡೆಲ್. ಸೊ ಡಯಾಮೀಟರ್ ಆಫ್ ದ ಮಾಡೆಲ್ is equal to 3 ಸೆಂಟಿಮೀಟರ್. ಓಕೆ, ಸೊ ಹಾಗಾಗಿ ರೇಡಿಯಸ್ ಆಫ್ ಮಾಡೆಲ್ ಅಂತ ಹೇಳಿದರೆ ನಮಗೆ ಅಲ್ಲಿ ಕೋನಿನ ರೇಡಿಯಸ್ಸು ಬಂತು, ಜೊತೆಗೆ ಸಿಲಿಂಡರ್ನ ರೇಡಿಯಸ್ ಕೂಡ ಬಂತು. ಬೋತ್ ಆರ್ ಸೇಮ್. ಓಕೆ, ದಟ್ ಈಸ್ ಈಕ್ವಲ್ ಟು ಡಯಾಮೀಟರ್ ಡಿವೈಡೆಡ್ ಬೈ 2 ಅಂದರೆ 3 ಡಿವೈಡ್ ಬೈ 2 ಅಂತ ಹೇಳಿದರೆ 1.5 ಸೆಂಟಿಮೀಟರ್. ಓಕೆ, ಸಿಂಪ್ಲಿಫಿಕೇಷನ್ ಬೇಕಿದ್ರೆ ಇಲ್ಲೇ ನೋಡ್ಕೊಳ್ಳಿ. 2 ones are 2, 1 is a ರಿಮೈಂಡರ್. ಡೆಸಿಮಲ್ ಪಾಯಿಂಟನ್ನು ಹಾಕಿ 0ವನ್ನು ತೊಗೊಂಡ್ರೆ 10 ಆಯಿತು. 2 5s are 10 ಅಂತ ಹೇಳಿ 1.5 ಸೆಂಟಿಮೀಟರ್. ರೇಡಿಯಸ್ ಫೈಂಡ್ ಮಾಡಿ ಆಯಿತು. ಅದಾದಮೇಲೆ ನಮಗೇನು ಕೊಟ್ಟಿದ್ದಾರೆ? ಟೋಟಲ್ ಲೆಂತ್ ಆಫ್ ದಿ ಮಾಡೆಲ್ ಕೊಟ್ಟಿದ್ದಾರೆ. ಲೆಂತ್ ಆಫ್ ದಿ ಮಾಡೆಲ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಹಾಗೆ ಹೈಟ್ ಆಫ್ ದಿ ಕೋನ್ ಕೊಟ್ಟಿದ್ದಾರೆ. ಹೈಟ್ ಆಫ್ ದಿ ಕೋನಿನ ಹೈಟ್ ಎಷ್ಟಂತೆ? ದಟ್ ಈಸ್ 2 ಸೆಂಟಿಮೀಟರ್. ಹಾಗಾಗಿ ನಾವಿಲ್ಲಿ ಹೈಟ್ ಆಫ್ ದಿ ಸಿಲಿಂಡರನ್ನು ಫೈಂಡ್ ಮಾಡ್ಬೋದು. ಹೈಟ್ ಆಫ್ ದಿ ಸಿಲಿಂಡರ್. ಸೊ ಹೈಟ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿದರೆ ನಾವೇನು ಮಾಡಬೇಕು? ಟೋಟಲ್ ಲೆಂತ್ ಏನಿದೆ 12 ಸೆಂಟಿಮೀಟರ್, ಅದರಿಂದ 2 ಕೋನ್ಗಳ ಹೈಟ್ 2 + 2 4 ಸೆಂಟಿಮೀಟರನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಸೊ 12 - 4 ಅಂತ ಹೇಳಿದರೆ 8 ಸೆಂಟಿಮೀಟರ್. ದಟ್ ಈಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್. ಈಗ ನಾವು ಫೈಂಡ್ ಮಾಡಬೇಕಾದ್ದು ವಾಲ್ಯೂಮ್ ಆಫ್ ಏರ್. ಓಕೆ, ಸೊ ದೇರ್ ಫೋರ್ ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದಿ ಮಾಡೆಲ್. ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದ ಮಾಡೆಲ್ is equal to, it is volume of cylinder plus 2 into volume of cone. Volume of cylinder plus 2 into volume of cone. Volume of cylinder ಫಾರ್ಮುಲಾವನ್ನು ಬರೀರಿ. pi r square h plus 2 ಇಂಟು ವಾಲ್ಯೂಮ್ ಆಫ್ ಕೋನ್ ಅಂತ ಹೇಳಿದರೆ 1/3 pi r square h. ಸೊ ಇಲ್ಲಿ ಹೈಟ್ ಆಫ್ ದಿ ಕೋನನ್ನು, ಹೈಟ್ ಆಫ್ ದಿ ಸಿಲಿಂಡರ್, 2 ಹೈಟ್ಗಳು ಬೇರೆ ಬೇರೆ. ಸೊ ಹೈಟ್ ಆಫ್ ದಿ ಕೋನನ್ನು ಸ್ಮಾಲ್ ಹೆಚ್ ಇಟ್ಕೊಳ್ತೇನೆ, ಹೈಟ್ ಆಫ್ ಸಿಲಿಂಡರನ್ನು ಕ್ಯಾಪಿಟಲ್ ಹೆಚ್ ಅಂತ ಹೇಳಿ ಬರ್ಕೊಳ್ವಾ. ಸೊ ಇಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ ದಿಸ್ ಈಸ್ ಕ್ಯಾಪಿಟಲ್ ಹೆಚ್, ಹೈಟ್ ಆಫ್ ದಿ ಕೋನ್ ಸ್ಮಾಲ್ ಹೆಚ್. ಓಕೆ, ಆರ್ ಇಸ್ ಸೇಮ್. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ವಾ. ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್ ಅಂದರೆ 1.5 3/2 ಅಂತ ಹೇಳಿ ಬರ್ಕೊಳ್ವಾ. ಸಿಂಪ್ಲಿಫಿಕೇಷನನ್ನು ಈಸಿ ಮಾಡಲಿಕ್ಕೆ 1.5 3/2 ಇಂಟು 3/2 ಇಂಟು ಕ್ಯಾಪಿಟಲ್ ಹೆಚ್ ಹೈಟ್ ಆಫ್ ದಿ ಸಿಲಿಂಡರ್. ಓಕೆ, ಅದು 8 ಪ್ಲಸ್ 2 ಇಂಟು 1/3 ಪೈ ಅಂದರೆ 22/7 ಆರ್ ಸ್ಕ್ವೇರ್ ಅಂತ ಹೇಳಿದರೆ 3/2 ಇಂಟು 3/2 ಇಂಟು ಹೆಚ್ ಅಂದರೆ ಹೈಟ್ ಆಫ್ ದಿ ಕೋನ್ ಇಲ್ಲಿ, ದಟ್ ಈಸ್ 2 ಸೆಂಟಿಮೀಟರ್.
ಸಿಂಪ್ಲಿಫಿಕೇಷನ್ ಪಾರ್ಟ್. ಓಕೆ, ಇಲ್ಲಿ 2 1s are 2 4s are 8, 2 1s are 2 2s are 8. ಓಕೆ, ಈಗ ಇಲ್ಲಿ ಒಂದು 2 ಕ್ಯಾನ್ಸಲ್ ಆಯಿತು. ದಿಸ್ 2 and 22 ಕ್ಯಾನ್ಸಲ್ ಮಾಡೋದಾದರೆ 11s are 3 1s are 3 1s are. ಓಕೆ, ಅದಾದಮೇಲೆ ನಮಗೆ ಉಳಿಯುವಂಥದ್ದು ಡಿನಾಮಿನೇಟ್ರಲ್ಲಿ 7, ನ್ಯೂಮರೇಟರಲ್ಲಿ 11 × 3 33, 33 × 2 ಅಂದರೆ 66, 66/7. ಇಲ್ಲಿ ಏನು ಉಳೀತು ನಮಗೆ 7 ಇದೆ ಡಿನಾಮಿನೇಟ್ರಲ್ಲಿ, ನ್ಯೂಮರೇಟರಲ್ಲಿ 22 × 3 × 3 × 2. ಓಕೆ, ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳುವ. ದಿಸ್ ಇಸ್ ಈಕ್ವಲ್ ಟು ನ್ಯೂಮರೇಟರಲ್ಲಿ 22 ಇಂಟು 3 × 3 9, 9 × 2 18 ಡಿವೈಡೆಡ್ ಬೈ 7 ಪ್ಲಸ್ ಇಲ್ಲಿ 2 × 11 22, 22 × 3 66 ಡಿವೈಡೆಡ್ ಬೈ 7. ಮಲ್ಟಿಪ್ಲೈ ಮಾಡ್ಕೊಳ್ವಾ. 22 × 18, 18 2s are 36, 6 3, 18 2s are 36, 37 38 39 396 divide by 7 plus 66 divide by 7. ಡಿನಾಮಿನೇಟರಲ್ಲಿ 7 ಕಾಮನ್ ಆಗಿರುವ ಕಾರಣ ಡಿನಾಮಿನೇಟರ್ ವಿಲ್ ಬಿ 7. ನ್ಯೂಮರೇಟರನ್ನು ಆ್ಯಡ್ ಮಾಡ್ಕೊಳ್ಳಿ. 396 ಪ್ಲಸ್ 66. ಈಗ 396 ಪ್ಲಸ್ 66, 6 ಪ್ಲಸ್ 6 is 12, 9 ಪ್ಲಸ್ 1 10, 10 ಪ್ಲಸ್ 6 16, 3 ಪ್ಲಸ್ 1 4, 462 ಡಿವೈಡ್ ಬೈ 7. 462 ಅನ್ನು 7ಇಂದ ಡಿವೈಡ್ ಮಾಡ್ಕೊಳ್ಳಿ. 7 1s are 7, 6 66, 6s are 42, 6 4 is the remainder, 7 6s are 42. ಸೊ ಇಲ್ಲಿ ನಮ್ಮ ಆನ್ಸರ್ ಎಷ್ಟು? ವಾಲ್ಯೂಮ್ ಆಫ್ ದಿ ಏರ್ ಇಸ್ ಈಕ್ವಲ್ ಟು 66. ಯೂನಿಟ್ ಏನು? ಸೆಂಟಿಮೀಟರ್ ಕ್ಯೂಬ್. ಓಕೆ, ಯೂನಿಟ್ ಈಸ್ ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ ರಚೆಲ್ ಮಾಡಿದಂತಹ ಮಾಡೆಲಲ್ಲಿ ಆಕ್ಯುಪೈ ಆಗುವಂತಹ ಏರಿನ ವಾಲ್ಯೂಮ್ 66 ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ಇಲ್ಲಿ ಸ್ವಲ್ಪ ಲೆಂತಿ ಹೋಯಿತು ಕ್ಯಾಲ್ಕುಲೇಷನ್. ನೀವೇನು ಮಾಡ್ಬೋದು, ಇಲ್ಲಿ ಪೈಯನ್ನು ಕಾಮನ್ ಅಂತ ಹೇಳಿ ತೆಗೆದಿಟ್ಕೊಂಡು ಅದನ್ನು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕೂಡ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ವಿಚ್ ಎವರ್ ದಿ ವೇ ಯು ಫೀಲ್ ಈಸಿಯರ್, ಆ ರೀತಿಯಾಗಿ ಮಾಡ್ಬೋದು. ಬಟ್ ಫೈನಲ್ ಆನ್ಸರ್ ಯು ವಿಲ್ ಗೆಟ್ ದಿ ಸೇಮ್. ಥರ್ಡ್ ಕ್ವೆಶನನ್ನು ಸಾಲ್ವ್ ಮಾಡುವ. ಎ ಗುಲಾಬ್ ಜಾಮೂನ್ ಕಂಟೈನ್ಸ್ ಶುಗರ್ ಸಿರಪ್ ಅಪ್ ಟು ಅಬೌಟ್ 30% ಆಫ್ ಇಟ್ಸ್ ವಾಲ್ಯೂಮ್. Find approximately how much syrup would be found in 45 gulab jamuns, each shaped like a cylinder with 2 hemispherical ends with length 5 cm and diameter 2.8 cm. See the figure. So here they are speaking about the gulab jamun. Yummy, tasty alwa. Gulab jamun anta ಹೇಳಿದ ಕೂಡಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಓಕೆ, ಎನಿವೇ ಫಸ್ಟ್ ಲೆಟ್ ಅಸ್ ಫಿನಿಶ್ ಆಫ್ ದಿ ಕ್ಯಾಲ್ಕುಲೇಷನ್. ಈಗ ಗುಲಾಬ್ ಜಾಮೂನ್, ಒಂದು ಗುಲಾಬ್ ಜಾಮೂನಲ್ಲಿ 30% ಆಫ್ ಇಟ್ಸ್ ವಾಲ್ಯೂಮ್ ಶುಗರ್ ಸಿರಪ್ ಇದೆ ಅಂತೆ. ಒಂದು ಗುಲಾಬ್ ಜಾಮೂನಲ್ಲಿ ಅದರ ಟೋಟಲ್ ವಾಲ್ಯೂಮಿನ 30% ಇರುವಂಥದ್ದು ಶುಗರ್ ಸಿರಪ್. ಓಕೆ, ಈಗ 45 ಗುಲಾಬ್ ಜಾಮೂನಿನಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಶುಗರ್ ಸಿರಪ್ ಇರ್ಬೋದು ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು. ಓಕೆ, ಒಂದು ಗುಲಾಬ್ ಜಾಮೂನಲ್ಲಿ 30% ಅಂತ ಹೇಳಿದರೆ 30/100. ಓಕೆ, ಅದರ ವಾಲ್ಯೂಮ್ 100 ಆಗಿದ್ದರೆ ಅದರಲ್ಲಿ 30 ಅಷ್ಟು ಇರುವಂಥದ್ದು ಏನು? ಶುಗರ್ ಸಿರಪ್. ಹಾಗಿದ್ರೆ 45 ಗುಲಾಬ್ ಜಾಮೂನಲ್ಲಿ ನಮಗೆ 45 × 30/100% ಇರುವಂಥದ್ದು ಶುಗರ್ ಸಿರಪ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತೆ ಎಷ್ಟು ಅಪ್ರಾಕ್ಸಿಮೇಟ್ ವಾಲ್ಯೂಮ್ ಶುಗರ್ ಸಿರಪ್ ಇದೆ ಅಂತ ಹೇಳಿ. ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಇದು ಗುಲಾಬ್ ಜಾಮೂನ್ ಈಗ ರೌಂಡ್ ಗುಲಾಬ್ ಜಾಮೂನ್ ಅಲ್ಲ. ಯಾವ ಶೇಪಲ್ಲಿದೆ ಅಂತೆ? ಅದು ಸಿಲಿಂಡರ್ ಶೇಪಲ್ಲಿ ಉಂಟಂತೆ. ಇಟ್ ಈಸ್ ಶೇಪ್ಡ್ ಲೈಕ್ ಅ ಸಿಲಿಂಡರ್ ವಿತ್ 2 ಹೆಮಿಸ್ಪಿಯರಿಕಲ್ ಎಂಡ್ಸ್. ಹೇಗಿದೆ ಪಿಕ್ಚರನ್ನು ನೋಡಿ. ಸಿಲಿಂಡ್ರಿಕಲ್ ಶೇಪ್ ಇದೆ, ಅದರ ಎಂಡಲ್ಲಿ ಹೆಮಿಸ್ಪಿಯರ್ಸನ್ನು ಪ್ಲೇಸ್ ಮಾಡಿದ್ದಾರೆ. ಸೊ ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಸಿಲಿಂಡರಿನ ಜೊತೆಗೆ 2 ಹೆಮಿಸ್ಪಿಯರನ್ನು ಪ್ಲೇಸ್ ಮಾಡಿದ ರೀತಿಯಲ್ಲಿರುವಂತಹ ಗುಲಾಬ್ ಜಾಮೂನ್ ಅಂತ ಇದು. ಹೀಗೂ ಗುಲಾಬ್ ಜಾಮೂನ್ ಮಾಡ್ತಾರಾ? ನೀವು ಟ್ರೈ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ಮುಂದೆ ಟ್ರೈ ಮಾಡಬಹುದು. ಟ್ರೈ ಮಾಡಿದರೆ ಟ್ರೈ ಮಾಡಿದ ನಂತರ ತಿಳಿಸಿ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ? shaped like a cylinder with 2 hemispherical ends with the length 5 cm and diameter 2.8 cm. ಆ ಗುಲಾಬ್ ಜಾಮೂನಿನ ಲೆಂತ್ 5 cm ಅಂತೆ. ಸೊ ಇದು ಹೋಲ್ ಲೆಂತ್ ಎಷ್ಟು? 5 cm. ಇಡೀ ಗುಲಾಬ್ ಜಾಮೂನಿನ ಲೆಂತ್ 5 cm. ಹಾಗೆ ಗುಲಾಬ್ ಜಾಮೂನಿನ ಡಯಾಮೀಟರ್
2.8 ಸೆಂಟಿಮೀಟರ್ ಅಂತೆ. ಡಯಾಮೀಟರ್ ಅಂದರೆ ಇದು ಡಯಾಮೀಟರ್ ಎಷ್ಟು 2.8 ಸೆಂಟಿಮೀಟರ್, ಇದು ಡಯಾಮೀಟರ್. ಈಗ ನಮಗೆ ಸಿಲಿಂಡರಿನ ಹೈಟ್ ಬೇಕು ಅಲ್ವಾ? ಸಿಲಿಂಡರ್ನ ಹೈಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೆಮಿಸ್ಪಿಯರ್ನ ಹೈಟು ಮತ್ತು ಅದರ ರೇಡಿಯಸ್ ಒಂದೇ ಆಗಿರುವ ಕಾರಣ ಇಲ್ಲಿ ಸೆಂಟರಿಂದ ಈ ಎಡ್ಜ್ಗೆ ರೇಡಿಯಸ್, ಅದರ ರೇಡಿಯಸ್ ಮತ್ತು ಹೈಟ್ ಸೇಮ್. ಡಯಾಮೀಟರ್ 2.8 ಅಂತ ಹೇಳಿದರೆ ರೇಡಿಯಸ್ ಅಂತ ಹೇಳಿದರೆ D/2, ಸೊ 2.8 ಡಿವೈಡ್ ಬೈ 2 ಅಂತ ಹೇಳಿದರೆ 1.4. ಸೊ ಇಲ್ಲಿ ಹೆಮಿಸ್ಪಿಯರ್ ಇದು 1.4 ಆಯಿತು ರೇಡಿಯಸ್, ಹಾಗೆ ಇದು ರೇಡಿಯಸ್ ಹೈಟ್ ಎರಡು ಒಂದೇ, ದಟ್ ಈಸ್ 1.4. ಈಗ 5 ಸೆಂಟಿಮೀಟರ್ ಇಡೀ ಗುಲಾಬ್ ಜಾಮೂನಿನ ಲೆಂತ್ ಆದರೆ ಅದರಿಂದ ನಾವು 1.4 ಎರಡು ಸಲ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಎರಡು ಹೆಮಿಸ್ಪಿಯರ್ಕಲ್ ಎಂಡ್ಸ್ ಇದೆ. ಸೊ 5 ಮೈನಸ್ 2.8 ಇದು ಏನು ಕೊಡ್ತದೆ ನಮಗೆ? ಇದು ನಮಗೆ ಸಿಲಿಂಡರಿನ ಹೈಟನ್ನು ಕೊಡ್ತದೆ. ಇದನ್ನೇ ಸೆಂಟೆನ್ಸ್ ಫಾರ್ಮಲ್ಲಿ ಬರ್ಕೊಳುವ. ಏನು ಕೊಟ್ಟಿದ್ದಾರೆ ನಮಗೆ? ಡಯಾಮೀಟರ್ ಆಫ್ ದಿ ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ಗುಲಾಬ್ ಜಾಮೂನ್ ಎಷ್ಟಂತೆ? ದಟ್ ಈಸ್ 2.8 ಸೆಂಟಿಮೀಟರ್. ಹಾಗಾಗಿ ರೇಡಿಯಸ್ ಆಫ್ ಗುಲಾಬ್ ಜಾಮೂನ್ R is equal to D/2 ಅಂದರೆ 1.4 ಸೆಂಟಿಮೀಟರ್ ಆಯಿತು. ಓಕೆ, ಅದು ರೇಡಿಯಸ್ ಆಯಿತು. ಆಮೇಲೆ ಏನು ಕೊಟ್ಟಿದ್ದಾರೆ ನಮಗೆ? ಲೆಂತ್ ಆಫ್ ದಿ ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ, ದಟ್ ಈಸ್ 5 ಸೆಂಟಿಮೀಟರ್. ಲೆಂತ್ ಆಫ್ ಗುಲಾಬ್ ಜಾಮೂನ್, ಲೆಂತ್ ಎಷ್ಟಂತೆ ಆ ಗುಲಾಬ್ ಜಾಮೂನ್? ಇದು 5 ಸೆಂಟಿಮೀಟರ್ ಲೆಂತ್ ಅಂತೆ. ಹಾಗಿದ್ರೆ ಹೈಟ್ ಆಫ್ ದಿ ಸಿಲಿಂಡರ್, ದೇರ್ಫೋರ್ ಹೈಟ್ ಆಫ್ ಸಿಲಿಂಡರ್, ಸಿಲಿಂಡರ್ನ ಹೈಟನ್ನು ಫೈಂಡ್ ಮಾಡಲಿಕ್ಕೆ ಏನು ಮಾಡಬೇಕು ನಾವು? 5 ಸೆಂಟಿಮೀಟರಿಂದ 1.4 ಸೆಂಟಿಮೀಟರ್ ಒಂದು ಹೆಮಿಸ್ಪಿಯರ್ನ ಹೈಟ್, ಅದರ ಜೊತೆಗೆ ಇನ್ನೊಂದು ಹೆಮಿಸ್ಪಿಯರ್ನ ಹೈಟನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 5 ಮೈನಸ್ 2.8, 5 ಮೈನಸ್ 2.8 ಅಂತ ಹೇಳಿದರೆ ಎಷ್ಟಾಯಿತು? 2.2. ಸೊ ಇಲ್ಲಿ ಸಿಲಿಂಡರ್ನ ಹೈಟ್ ಎಷ್ಟಾಯಿತು? 2.2 ಸೆಂಟಿಮೀಟರ್. ಸೊ ಈಗ ನಾವೇನು ಫೈಂಡ್ ಮಾಡಬೇಕು? ಮೊದಲಿಗೆ ವಾಲ್ಯೂಮ್ ಆಫ್ ದಿ ಆ ಜಾಮೂನನ್ನು ಫೈಂಡ್ ಮಾಡಬೇಕು. ಅದಾದ ಮೇಲೆ ಅದರಲ್ಲಿ ಶುಗರ್ ಸಿರಪ್ ಎಷ್ಟಿದೆ ಅಂಥೇಳಿ ನಾವು ಫೈಂಡ್ ಮಾಡುವ. ಸೊ ನಾವು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್, ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಏನು ಮಾಡಬೇಕು? ವಾಲ್ಯೂಮನ್ನು ಫೈಂಡ್ ಮಾಡಬೇಕಿದ್ರೆ ಈಗ ಟೋಟಲ್ ವಾಲ್ಯೂಮ್ ನಮಗೆ ಬೇಕಾಗಿರೋದು. ಹಾಗೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ಸ್. ಎಷ್ಟು ಹೆಮಿಸ್ಪಿಯರ್ ಇದೆ? 2 ಹೆಮಿಸ್ಪಿಯರ್ ಇದೆ. ಈಗ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. 2 ಹೆಮಿಸ್ಪಿಯರ್ ಇರುವ ಕಾರಣ ಇಂಟು 2 ನಾವು ಮಾಡಬೇಕು. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ R square H plus 2 into volume of hemisphere. So 2/3 pi R cube. ಓಕೆ, ವಾಲ್ಯೂಮ್ ಆಗಿರುವ ಕಾರಣ ಕ್ಯೂಬಲ್ಲಿ ಬರಬೇಕು. ಸೊ ಈಗ ಸಿಂಪ್ಲಿಫಿಕೇಶನ್. ಈಗ ಇಲ್ಲಿರುವಂತಹ ಸಿಲಿಂಡರ್ ಮತ್ತು ಹೆಮಿಸ್ಪಿಯರಿನ ರೇಡಿಯಸ್ ಸೇಮ್ ಆಗಿರುವ ಕಾರಣ ಟರ್ಮ್ಸ್ ಕಾಮನ್ ಇರೋದನ್ನು ಕಾಮನ್ ತಗೊಳ್ಳುವ. ಪೈ R ಸ್ಕ್ವೇರ್ ಇಸ್ ಕಾಮನ್. ಇಲ್ಲಿ ಉಳಿದಿರುವಂಥದ್ದು H ಪ್ಲಸ್ 2 ಇಂಟು 2 ಅಂದರೆ 4/3. ಪೈ ಮತ್ತು R ಕಾಮನ್ ತೆಗೆದ್ರೆ ಉಳಿಯುವಂಥದ್ದು 1 R ಇಸ್ ಈಕ್ವಲ್ ಟು ಪೈ ಅಂದರೆ 22/7 ಅಂತ ಹೇಳಿ ಬರೀರಿ. ಈಗ R ಅಂತ ಹೇಳಿದರೆ ನಾವು ಇಲ್ಲಿ 1.4 ಅಂತ ಹೇಳಿ ಬರೆದಿದ್ದೇವೆ. ಅದು ನಥಿಂಗ್ ಬಟ್ 2.8/2. ಓಕೆ, ಅದನ್ನು 2.8/2 ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. 2.8/2 ಇಂಟು 2.8/2 ಇಂಟು ಹೈಟ್. ಯಾವುದರ ಹೈಟ್ ಇಲ್ಲಿ? ಈಗ ಹೈಟ್ ಆಫ್ ದಿ ಸಿಲಿಂಡರ್. ಹೈಟ್ ಆಫ್ ದಿ ಸಿಲಿಂಡರನ್ನು ನಾವೆಷ್ಟು ಫೈಂಡ್ ಮಾಡಿದ್ವಿ? 2.2 ಸೆಂಟಿಮೀಟರ್. 2.2 ಪ್ಲಸ್ 4/3 ಇಂಟು R. ಆರನ್ನು 2.8 ಡಿವೈಡ್ ಬೈ 2 ಅಂಥೇಳಿ ಬರ್ಕೊಳ್ತೇನೆ. ನಾವು ಇಟ್ ಈಸ್ ಸಿಂಪ್ಲಿಫಿಕೇಷನ್ ಟೈಮ್. ಇಲ್ಲಿ 7 ಮತ್ತು 2.8 ಸಿಂಪ್ಲಿಫೈ ಮಾಡ್ಕೊಳ್ಬೋದು. 7 1s are
7ಅಲ್ಲಿ 2 ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕ್ಕೊಳ್ಳಿ. 28 ಅಂದರೆ 7 4s ಓಕೆ 0.4 ಟೈಮ್ಸ್. ಈಗ ಇಲ್ಲಿ 2 ಇದೆ. 2 1s are 2 11s are 22. ಹಾಗೆ ಇನ್ನೊಂದು 2 ಇದೆ, ಅದು ಮತ್ತು 0.4 ಕ್ಯಾನ್ಸಲ್ ಮಾಡ್ಕೊಳ್ಳುವ. 2 1s are 2 0.2 ಟೈಮ್ಸ್ ಓಕೆ ಈ ರೀತಿ. ಅದಾದಮೇಲೆ ಬ್ರ್ಯಾಕೆಟ್ ಒಳಗಿನ ಟರ್ಮ್ಸನ್ನು ನೋಡಿ. ಇಲ್ಲಿ 2 1s are 2 2s are 4 ಓಕೆ. ಫರ್ದರ್ ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳುವ. ಇಲ್ಲಿ ಡಿನಾಮಿನೇಟ್ರಲ್ಲಿ 1 ಇರುವಂಥದ್ದು. ಸೊ ನ್ಯೂಮರೇಟ್ರನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 11 ಇಂಟು 0.2 ಓಕೆ. 11 ಇಂಟು 2 ಅಂದರೆ 22. ಸೊ ಡೆಸಿಮಲನ್ನು ಹಾಕ್ಕೊಂಡ್ರೆ 2.2 ಇಂಟು 2.8. ಬ್ರ್ಯಾಕೆಟ್ ಒಳಗಿನ ಟರ್ಮ್ಸ್ 2.2 ಪ್ಲಸ್ ಓಕೆ. ಇಲ್ಲಿ 3 ಮತ್ತು 28 ಸಿಂಪ್ಲಿಫೈ ಮಾಡ್ಕೊಳ್ಬೋದಾ? ಆಗೋದಿಲ್ಲ. ಸೊ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ವಾ. 2 ಇಂಟು 2.8. 2 ಇಂಟು 8 is 16. 1 ಕ್ಯಾರಿ. 2 2s are 4 plus 1 5. ಸೊ 5.6 ಡಿವೈಡೆಡ್ ಬೈ 3. ಈಗ ಮಲ್ಟಿಪ್ಲೈ ಮಾಡುವಂಥದ್ದು ಇಲ್ಲಿ ಮಾಡ್ಕೊಳ್ತೇನೆ. ಈಚೆ ಸೈಡಲ್ಲಿ ಚೆಕ್ ಮಾಡಿ. 2.2 ಇಂಟು 2.8 ಓಕೆ. ಈ ಕಡೆ 2 ಮಲ್ಟಿಪ್ಲೈ ಮಾಡ್ತೇನೆ. 2 ಇಂಟು 8 is 16. 1 ಕ್ಯಾರಿ. 2 2s are 4 plus 1 5 ಓಕೆ. ಅಗೈನ್ 2 ಮಲ್ಟಿಪ್ಲೈ ಮಾಡೋದು. ಸೊ ಬರುವಂಥದ್ದು ಸೇಮ್ ಡಿಜಿಟ್ಸ್. ಈಗ ಆ್ಯಡ್ ಮಾಡ್ಕೊಳ್ಳಿ. 6 ಪ್ಲಸ್ 5 11. 5 ಪ್ಲಸ್ 1 6. ಇಲ್ಲಿ 6.16 ಇಸ್ ದಿ ಆನ್ಸರ್. ಆ 6.16 ಹಾಗೆ ಬರ್ಕೊಳ್ತೇನೆ. ಈಗ ಬ್ರ್ಯಾಕೆಟ್ ಒಳಗಿನ ಟರ್ಮ್ಸ್ 2.2 ಪ್ಲಸ್ 5.6 ಬೈ 3 ಮಾಡಬೇಕು. 5.6 ಡಿವೈಡ್ ಬೈ 3. 3 1s are 3. 2 is the remainder. 6 ಕೆಳಗೆ ತಗೊಳ್ಳಿ. 26 ಆಯಿತು. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕ್ಕೊಳ್ಳಿ. 8s are 24. 2 is the remainder. ಡೆಸಿಮಲ್ ಪಾಯಿಂಟ್ ಆಗಲೇ ಹಾಕಿರುವ ಕಾರಣ 0 ತಗೊಳ್ಬೋದು. 3 6s are 18. 2 is the remainder. 1.86. ಸೊ ಈಗ 2.2 ಪ್ಲಸ್ 1.86 ಬಂತು. ಆ್ಯಡ್ ಮಾಡಿಕೊಡುವ. 6.16 ಇಂಟು ಅಲ್ಲಿ ಬಂದಿರುವಂಥದ್ದು ನಮಗೆ 2.2 ಪ್ಲಸ್ 1.86 ಓಕೆ. 6 ಪ್ಲಸ್ 0 ಬಂತು. ಇಲ್ಲಿ 6 8 ಪ್ಲಸ್ 2 ಅಂದರೆ 10. 2 ಪ್ಲಸ್ 1 3 ಪ್ಲಸ್ 1 4 4.06. ಇಲ್ಲಿ 4.06. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 6.16 ಇಂಟು 4.06. 6.16 ಇಂಟು 4.06 ಮಲ್ಟಿಪ್ಲೈ ಮಾಡ್ಕೊಳ್ವ. 6 6 36. 3 ಕ್ಯಾರಿ. 6 1s are 6 ಪ್ಲಸ್ 3 9. 6 6 36. 0 ಮಲ್ಟಿಪ್ಲೈ ಮಾಡಿದರೆ ಎಲ್ಲವೂ 0. ನೆಕ್ಸ್ಟ್ 4 24. 2 ಕ್ಯಾರಿ. 4 1s are 4 ಪ್ಲಸ್ 2 6. 4 ಇಂಟು 6 24. ಆ್ಯಡ್ ಮಾಡಿ. 6 9. 6 ಪ್ಲಸ್ 4 10. 6 ಪ್ಲಸ್ 1 7. 7 ಪ್ಲಸ್ 3 1 7 ಪ್ಲಸ್ 3 10. 4 ಪ್ಲಸ್ 1 5 2. ಡೆಸಿಮಲ್ ಪಾಯಿಂಟ್ ಹಾಕುವಾಗ 4 ಡಿಜಿಟ್ ಬಿಟ್ಟು ಹಾಕಬೇಕು. ಸೊ 25.0096. ಸೊ ಈಗ 25.0096 ಬಂತಲ್ಲ, ಇದನ್ನು 2 ಡಿಜಿಟ್ಸಿಗೆ ರೌಂಡ್ ಆಫ್ ಮಾಡಿಕೊಂಡು ನಾವು 25.01 ಅಂಥೇಳಿ ಬರ್ಕೊಳ್ವ. ಓಕೆ. ಸೊ ದಿ ಆನ್ಸರ್ ಈಗ ಎಷ್ಟು? 25.01. ಯೂನಿಟ್ ಬರೆಯುವಾಗ CM³ ಅಂತ ಹೇಳಿ ಬರಿಬೇಕು. ಯಾಕಂದರೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ವಾಲ್ಯೂಮ್. ಇದನ್ನು ಇಲ್ಲೇ ಮಿನಿಮೈಸ್ ಮಾಡಿ ಇಟ್ಕೊಳ್ಳುವ. ಓಕೆ, ದಟ್ ಇಸ್ ದಿ ಕ್ಯಾಲ್ಕುಲೇಷನ್ ಪಾರ್ಟ್. ಇದು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್. ಈಗ ಹಾಗಿದ್ರೆ 45 ಗುಲಾಬ್ ಜಾಮೂನ್ನ ವಾಲ್ಯೂಮ್ ಎಷ್ಟು? ಅದಕ್ಕೆ 45 ಮಲ್ಟಿಪ್ಲೈ ಮಾಡಿ. ದಟ್ ಫೋರ್ ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್ಸ್. 45 ಗುಲಾಬ್ ಜಾಮೂನ್ನ ವಾಲ್ಯೂಮ್ ಅಂತ ಹೇಳಿದರೆ ನಾವು 45 ಇಂಟು 25.01 ಮಾಡಬೇಕು. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ. ಲೆಟ್ ಅಸ್ ಡೂ ಇಟ್. 45 ಇಂಟು 25.01. ಓಕೆ, ಮೊದಲಿಗೆ 5 ಮಲ್ಟಿಪ್ಲೈ ಮಾಡ್ತೇನೆ. 5 ಇಂಟು 1 ಇಸ್ 5. 5 ಇಂಟು 0 is 0. 5 5s are 25. 5 2s are 10 ಪ್ಲಸ್ 2 12. ಓಕೆ, ಸೊ ಈಗ 10th ಪ್ಲೇಸಿನಲ್ಲಿರುವ 4 ಮಲ್ಟಿಪ್ಲೈ ಮಾಡಿ. 4 1s are 4. 4 ಇಂಟು 0 is 0. 4 5s are 20. 4 2s are 8 ಪ್ಲಸ್ 2 is 10. ಆ್ಯಡ್ ಮಾಡಿ ಬರ್ಕೊಳ್ಳಿ. 5
4 plus 0 4, 5 plus 0 5, 2 plus 0 2, 1 plus 0 1 1. ಈಗ ಡೆಸಿಮಲ್ ಪಾಯಿಂಟಿನ ನಂತರ 2 ಡಿಜಿಟ್ಸ್ ಇರಬೇಕು. ಸೊ ವಾಲ್ಯೂಮ್ ಇಸ್ 1125.45. 45 ಗುಲಾಬ್ ಜಾಮೂನಿನ ವಾಲ್ಯೂಮ್ ಎಷ್ಟು ಬಂತು ನಮಗೆ? 1125.45 ಸೆಂಟಿಮೀಟರ್ ಕ್ಯೂಬ್. ಸೊ ಈಗ ಶುಗರ್ ಸಿರಪ್ಪಿನ ವಾಲ್ಯೂಮ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಒಂದು ಗುಲಾಬ್ ಜಾಮೂನಲ್ಲಿ 30% ಇರುವಂಥದ್ದು. ಸೊ ಈಗ 45 ಗುಲಾಬ್ ಜಾಮೂನಲ್ಲಿ ಎಷ್ಟು ವಾಲ್ಯೂಮ್ ಅಂತ ಹೇಳಿ ನಾವು ಫೈಂಡ್ ಮಾಡಿ. ಸೊ ಲೆಟ್ ಅಸ್ ರೈಟ್ ಇಟ್ ಹಿಯರ್. ಓಕೆ, ಇಲ್ಲಿ therefore ವಾಲ್ಯೂಮ್ ಆಫ್ ಶುಗರ್ ಸಿರಪ್. ಓಕೆ, ಒಂದು ಸಲ ಕ್ವೆಶನನ್ನು ರೀಚೆಕ್ ಮಾಡುವ. ವಾಲ್ಯೂಮ್ ಕೇಳಿದಾರಾ, ಪರ್ಸೆಂಟೇಜ್ ಕೇಳಿದಾರಾ ಅಂತೇಳಿ, ಫೈಂಡ್ ಹೌ ಮಚ್ ಸಿರಪ್ ವುಡ್ ಬಿ ಫೌಂಡ್ ಅಷ್ಟೇ. ಓಕೆ, therefore ಕ್ವಾಂಟಿಟಿ ಆಫ್ ಶುಗರ್ ಸಿರಪ್ ಅಂತ ಹೇಳಿ ಬರ್ಕೊಳ್ಳುವ. therefore ಕ್ವಾಂಟಿಟಿ ಆಫ್ ಶುಗರ್ ಸಿರಪ್, ಕ್ವಾಂಟಿಟಿ ಆಫ್ ಶುಗರ್ ಸಿರಪ್ ಇಸ್ ಈಕ್ವಲ್ ಟು, ಒಂದರಲ್ಲಿ 30% ಇರುವಂಥದ್ದು. 30% ಅಂದರೆ 30/100 ಆಯಿತು. ಎಷ್ಟರಲ್ಲಿ ಈಗ ನಾವು ಫೈಂಡ್ ಮಾಡಬೇಕದು? 45 ಗುಲಾಬ್ ಜಾಮೂನ್ಸಲ್ಲಿ. ಸೊ ಮಲ್ಟಿಪ್ಲೈ ಬೈ 1125.45. ಈಗ ಕ್ಯಾಲ್ಕುಲೇಷನನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಈ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡುವ. ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದರೆ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 100 ಮಾಡಬೇಕು. ಸೊ ಅದನ್ನೇ ಬರ್ಕೊಳ್ಳುವಾಗ ಆ ಮಲ್ಟಿಪ್ಲೈ ಬೈ 100ನ ಬದಲು ನಾವು ಆ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡಿ ಬರ್ಕೊಳ್ಳುವ. ಓಕೆ, ಸೊ ಡಿವೈಡ್ ಬೈ 100, ಇದರ ಕೆಳಗು ಡಿವೈಡ್ ಬೈ 100. ಈಗೇನು ಮಾಡಿ, ಇಲ್ಲಿ 30ಯ ಒಂದು 0, 100ನ ಒಂದು 0ವನ್ನು ಕ್ಯಾನ್ಸಲ್ ಮಾಡಿ 3ಇಂದ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರಲ್ಲಿ ನಮಗೆ ಉಳಿಯುವಂಥದ್ದು 1000. ಓಕೆ, ಲೆಟ್ ಅಸ್ ಮಲ್ಟಿಪ್ಲೈ. 3ಇಂದ ಎಲ್ಲ ನಂಬರ್ಸಿಗೂ ಮಲ್ಟಿಪ್ಲೈ ಮಾಡಿಬಿಡುವ. 3 5s are 15, 1 ಕ್ಯಾರಿ, 3 4s are 12 plus 1 13, 3 5s are 15 plus 1 16, 3 2s are 6 plus 1 7, 3 1s are 3, 3 1s are 3. ಸೊ 3,37,635 ಡಿವೈಡ್ ಬೈ 1000. ಈಗ 1000ಇಂದ ಡಿವೈಡ್ ಮಾಡುವಾಗ ನಾವು 3 ಡಿಜಿಟ್ ಬಿಟ್ಟು ಅಲ್ಲಿ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಸೊ therefore ಅವರ್ ಆನ್ಸರ್ ಈಸ್ 337.635. ಸೊ ದಿಸ್ ಈಸ್ ದಿ ಆನ್ಸರ್. ಏನು ಕೇಳಿದ್ದಾರೆ ನಮಗೆ? ದ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಸಿರಪ್ ವುಡ್ ಬಿ ಫೌಂಡ್ ಇನ್ ದಿ 45 ಗುಲಾಬ್ ಜಾಮೂನ್. ಸೊ ಎಷ್ಟು ಸಿರಪ್ ಇರ್ತದೆ 45 ಗುಲಾಬ್ ಜಾಮೂನಲ್ಲಿ ಅಂತ ಕೇಳಿದರೆ 337.635. ಈಗ ನೆಕ್ಸ್ಟ್ ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಚೆಕ್ ಮಾಡುವ. 4th question. A pen stand made of wood is in the shape of cuboid with 4 conical depressions to hold pens. ಒಂದು ಪೆನ್ ಸ್ಟ್ಯಾಂಡ್ನ ಬಗ್ಗೆ ಹೇಳ್ತಿದ್ದಾರೆ. ದಟ್ ಈಸ್ ಮೇಡ್ ಅಪ್ ಆಫ್ ವುಡ್ ಇನ್ ದಿ ಫಾರ್ಮ್ ಆಫ್ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಫಾರ್ಮಲ್ಲಿ ವುಡ್ಡನ್ನು ಕಟ್ ಮಾಡಿ ಆ ಪೆನ್ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಆ ಪೆನ್ ಸ್ಟ್ಯಾಂಡಲ್ಲಿ ಪೆನ್ನನ್ನು ಪ್ಲೇಸ್ ಮಾಡಲಿಕ್ಕೆ ಬೇಕಾಗಿ ಕೋನಿಕಲ್ ಡಿಪ್ರೆಷನನ್ನು ಮಾಡಿದ್ದಾರೆ. ಸೊ ಇಲ್ಲಿ ಪೆನ್ ಸ್ಟ್ಯಾಂಡ್ ಈ ರೀತಿಯಾಗಿ ಇದ್ದರೆ ಕ್ಯೂಬಾಯ್ಡ್ ಫಾರ್ಮಲ್ಲಿ ಈ ಪೆನ್ ಸ್ಟ್ಯಾಂಡಲ್ಲಿ ಪೆನ್ನನ್ನು ಇಡ್ಲಿಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ರೀತಿ ಕೋನಿಕಲ್ ಸೆಕ್ಷನ್ಸನ್ನು ಮಾಡಿದ್ದಾರೆ. ಓಕೆ, ಕೋನಿಕಲ್ ಸೆಕ್ಷನನ್ನು 4 ಮಾಡಿದ್ದಾರೆ. ಸೊ ದ್ಯಾಟ್ ಪೆನ್ನನ್ನು ಇಡುವಾಗ ಕರೆಕ್ಟಾಗಿ ನಿಲ್ಲಬೇಕು ಅಂತ ಹೇಳಿ. ಸೊ ದೇ ಹ್ಯಾವ್ ಶೋನ್ ಇಟ್ ಇನ್ ದಿ ಫಿಗರ್ ಆ್ಯಸ್ ವೆಲ್. ಇಲ್ಲಿ ಪಿಕ್ಚರಲ್ಲಿ ಕೂಡ ತೋರಿಸಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ಕೋನಿಕಲ್ ಇದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಸೊ ದ್ಯಾಟ್ ಪೆನ್ ಕ್ಯಾನ್ ಸ್ಟ್ಯಾಂಡ್ ಲೈಕ್ ದಿಸ್. ಓಕೆ, ಪಿಕ್ಚರಲ್ಲಿ ಕರೆಕ್ಟಾಗಿ ಅದನ್ನು ತೋರಿಸಿದ್ದಾರೆ. ದ ಡೈಮೆನ್ಷನ್ಸ್ ಆಫ್ ದಿ ಕ್ಯೂಬಾಯ್ಡ್ ಆರ್ 15 ಸೆಂಟಿಮೀಟರ್ ಬೈ 10 ಸೆಂಟಿಮೀಟರ್ ಬೈ 3.5 ಸೆಂಟಿಮೀಟರ್. ಓಕೆ, ಕ್ಯೂಬಾಯ್ಡಿನ ಲೆಂತ್, ಬ್ರೆಡ್ತ್ ಮತ್ತು ಹೈಟನ್ನು ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಈಚ್ ಆಫ್ ದಿ ಡಿಪ್ರೆಷನ್ ಇಸ್ 0.5 ಸೆಂಟಿಮೀಟರ್. ಓಕೆ, ಈಚ್ ಡಿಪ್ರೆಷನ್ ಅಂದರೆ ಕೋನಿಕಲ್ ಶೇಪಲ್ಲಿರುವ ಡಿಪ್ರೆಷನ್ನ ರೇಡಿಯಸ್ 0.5 ಅಂತೆ, ಅದರ ಡೆಪ್ತ್ 1.4 ಸೆಂಟಿಮೀಟರ್ ಅಂತೆ. ಈಗ ಎಂಟೈರ್ ವುಡನ್ ಸ್ಟ್ಯಾಂಡಲ್ಲಿ ಎಷ್ಟು ವಾಲ್ಯೂಮ್ ಆಫ್ ವುಡ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನು ಮಾಡಬೇಕು, ಕ್ಯೂಬಾಯ್ಡ್ ಇದೆ, ಕ್ಯೂಬಾಯ್ಡಲ್ಲಿ 4 ಕೋನಿಕಲ್ ಡಿಪ್ರೆಷನನ್ನು ಕಟ್ ಮಾಡಿ ತೆಗೆದಿದ್ದಾರೆ, ಅಂದರೆ ಅಷ್ಟು ವಾಲ್ಯೂಮಲ್ಲಿ ಲೆಸ್ ಆಯಿತು. ಸೊ ಕ್ಯೂಬಾಯ್ಡಿನ ವಾಲ್ಯೂಮನ್ನು ಫೈಂಡ್ ಮಾಡಬೇಕು. ಅದರಿಂದ 4 ಕೋನಿಕಲ್ ಸೆಕ್ಷನ್ಸ್ ಏನಿದೆ, 4 ಕೋನಿನ ವಾಲ್ಯೂಮನ್ನು ನಾವು ಮೈನಸ್ ಮಾಡಿದರೆ ನಮಗೆ ಬೇಕಾದ ವಾಲ್ಯೂಮ್ ನಮಗೆ ಸಿಗ್ತದೆ. ಪ್ರಾಬ್ಲಮ್ಸ್ ಸಿಂಪಲ್ ಇದೆ ಅಲ್ಲ, ಒಪ್ಕೊಳ್ತೀರಾ? ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಬೇಕು. ಇಲ್ಲಿ ಸಿಂಪಲ್ ಕ್ಯೂಬಾಯ್ಡಲ್ಲಿ 4 ಕೋನ್ಗಳನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫೈಂಡ್ ಮಾಡಿ ಅದರಲ್ಲಿ 4 ಕೋನ್ಗಳ ವಾಲ್ಯೂಮನ್ನು ಮೈನಸ್ ಮಾಡಿದರೆ ಆಯಿತು. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಮೊದಲಿಗೆ ಬರ್ಕೊಳ್ಳುವ.
ಲೆಂತ್ ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ದಿ ಕ್ಯೂಬಾಯ್ಡನ್ನು ಕೊಟ್ಟಿದ್ದಾರೆ. ಸೊ ಲೆಂತನ್ನು ಎಲ್ಲಿಂದ ಬರ್ಕೊಳ್ತೇನೆ ಕ್ಯೂಬಾಯ್ಡ್ ಇದು, ಸೊ ದಟ್ ಈಸ್ 15 ಸೆಂಟಿಮೀಟರ್. ಬ್ರೆಡ್ತನ್ನು ಬಿ ಅಂತ ಹೇಳಿ ಬರ್ಕೊಳ್ತೇನೆ, ದಟ್ ಈಸ್ 10 ಸೆಂಟಿಮೀಟರ್. ಹಾಗೆ ಹೈಟ್ ಆಫ್ ದಿ ಕ್ಯೂಬಾಯ್ಡನ್ನು ಸ್ಮಾಲ್ ಲೆಟರ್ ಹೆಚ್ಚಲ್ಲಿ ಬರ್ಕೊಳ್ತಿದ್ದೇನೆ, ದಟ್ ಈಸ್ 3.5 ಸೆಂಟಿಮೀಟರ್. ಓಕೆ, ಹಾಗೆ ರೇಡಿಯಸ್ ಆಫ್ ದಿ ಕೋನನ್ನು ಕೊಟ್ಟಿದ್ದಾರೆ, ಅಂದರೆ ರೇಡಿಯಸ್ ಆಫ್ ದಿ ಡಿಪ್ರೆಷನ್ ಅಂತ ಹೇಳಿ ಕೊಟ್ಟಿದ್ದಾರೆ, ದಟ್ ಈಸ್ ರೇಡಿಯಸ್ ಆಫ್ ಕೋನ್. ರೇಡಿಯಸ್ ಆಫ್ ಕೋನ್ is equal to 0.5 ಸೆಂಟಿಮೀಟರ್. ಹಾಗೆ ಡೆಪ್ತ್ ಆಫ್ ದಿ ಕೋನ್ ಇಸ್ 1.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಹೈಟ್ ಆಫ್ ದಿ ಕೋನ್. ಹೈಟ್ ಆಫ್ ದಿ ಕೋನ್. ಓಕೆ, ಈ ಹೈಟ್ ಆಫ್ ದಿ ಕೋನನ್ನು ನಾನು ಕ್ಯಾಪಿಟಲ್ ಹೆಚ್ಚಲ್ಲಿ ಬರ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ಸ್ಮಾಲ್ ಹೆಚ್ ಈಗಾಗಲೇ ಕ್ಯೂಬಾಯ್ಡಿನ ಹೈಟ್ ಅಂತ ಬರೆದಿದ್ದೇನೆ. ಸೊ ಹೈಟ್ ಆಫ್ ದಿ ಕೋನ್ ಕ್ಯಾಪಿಟಲ್ ಹೆಚ್ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್. ಈಗ ವಾಲ್ಯೂಮ್ ಆಫ್ ದಿ ವುಡ್ಡನ್ನು ಫೈನ್ ಮಾಡುವ. ವಾಲ್ಯೂಮ್ ಆಫ್ ವುಡ್ ಇಸ್ ಈಕ್ವಲ್ ಟು ಏನು ಮಾಡಬೇಕು, ಮೊದಲಿಗೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡನ್ನು ಫೈನ್ ಮಾಡುವ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡಿಂದ 4 ಕೋನ್ ಶೇಪ್ ಕಟ್ ಮಾಡಿರೋ ಕಾರಣ 4 ಇಂಟು ವಾಲ್ಯೂಮ್ ಆಫ್ ಕೋನ್ ಅಂಥೇಳಿ ಫಾರ್ಮುಲಾವನ್ನು ಬರ್ಕೊಳ್ತೇನೆ. ಸೊ ಈಗ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು, ಎಲ್ ಇಂಟು ಬಿ ಇಂಟು ಹೆಚ್ ಮೈನಸ್ 4 ಇಂಟು ವಾಲ್ಯೂಮ್ ಆಫ್ ಕೋನ್ 1/3 pi r cube. Sorry, 1/3 pi r square h. Okay, pi r square h. h ಅನ್ನು ನಾವು ಕ್ಯಾಪಿಟಲ್ ಹೆಚ್ ಅಂತ ಹೇಳಿ ಬರ್ಕೊಂಡಿದ್ದೇವೆ. ಸೊ ಇಲ್ಲಿ pi r ಸ್ಕ್ವೇರಲ್ಲಿ ಹೆಚ್ ಕ್ಯಾಪಿಟಲ್ ಆಗಿ ಬರ್ಕೊಳ್ತೇನೆ. ಸೊ ಫಾರ್ಮುಲಾವನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಮಿಸ್ಟೇಕ್ ಮಾಡಬೇಡಿ. ಲೆಂತ್ ಆಫ್ ದಿ ಕ್ಯೂಬಾಯ್ಡ್ 15 ಸೆಂಟಿಮೀಟರ್, ಬ್ರೆಡ್ತ್ ಇಸ್ 10 ಸೆಂಟಿಮೀಟರ್, height is 3.5 centimeter minus 4 into 1/3 pi ಅಂದರೆ 22/7 into r square. r ಅಂದರೆ ರೇಡಿಯಸ್ ಆಫ್ ದಿ ಕೋನ್ 0.5 into 0.5 into height of the cone ಅದು 1.4 ಸೆಂಟಿಮೀಟರ್. ಸಿಂಪ್ಲಿಫಿಕೇಷನ್ ಮಾಡಿಕೊಳ್ಳುವ. ಇಲ್ಲಿ 7 1s are 7, 0.2 is 1.4. ಓಕೆ, ನೆಕ್ಸ್ಟು 3ಯಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಾವು ಮಲ್ಟಿಪ್ಲೈ ಮಾಡಿಯೇ ಸಿಂಪ್ಲಿಫೈ ಮಾಡಬೇಕು. ಮಲ್ಟಿಪ್ಲಿಕೇಷನನ್ನು ಮಾಡಿಕೊಳ್ಳುವ. ಇಲ್ಲಿ 15 is into 10 is 150. ಸೊ 150 into 3.5 ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗಿರುವಂಥದ್ದು. 0ವನ್ನು ಹಾಗೆ ಬರ್ಕೊಳ್ತೇನೆ. 15 into 5 75, ಅದರಲ್ಲಿ 5ಅನ್ನು ಬರೆದೆ, 7 ಕ್ಯಾರಿ. 15 3s are 45 plus 7. 45 plus 5 50 plus 2 is 52. ಓಕೆ, ಡೆಸಿಮಲ್ ಪಾಯಿಂಟ್ ಇದೆ. ಸೊ ಇಲ್ಲಿ ಆನ್ಸರ್ 525 ಬಂತು. ಇಲ್ಲಿ ಫಸ್ಟ್ ಟರ್ಮಿನ ಪ್ರಾಡಕ್ಟ್ ನಮಗೆ 525 ಬಂದಿದೆ. ಮೈನಸ್ ನೆಕ್ಸ್ಟ್ ಟರ್ಮನ್ನು ಸಿಂಪ್ಲಿಫೈ ಮಾಡಿಕೊಳ್ಳುವ. ಇಲ್ಲಿ 4/3 ಇದೆ, 22 ಇದೆ, ಇಂಟು 0.5 ಇಂಟು 0.5. ಸೊ ಇಲ್ಲಿ 0.5 ಇಂಟು 0.5 ಅಂದರೆ 5 ಸ್ಕ್ವೇರ್ ಬಂತು 25. ಇದು 0.25 ಆಯಿತು ಪ್ರಾಡಕ್ಟ್. ಓಕೆ, 0.25 ಇಂಟು 0.2 ಮಾಡಿಕೊಳ್ಳುವ. 0.25 ಇಂಟು 0.2. 2 5s are 10, 2 2s are 4 plus 1 5. ಓಕೆ, 0.050. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ನ ನಂತರ 2 ಡಿಜಿಟ್ಸ್ ಪ್ಲಸ್ 1. ಓಕೆ, 0.050 ಬಂತು. ಇಂಟು 22 ಇಂಟು 4. ಓಕೆ, 22 ಇಂಟು 4 ಮಾಡಿ 88 ಬಂತು. ಸೊ ಈಗ 0.050 ಇಂಟು 88. ಸೊ ಇಲ್ಲಿ 0, 8 5s are 40. ನೆಕ್ಸ್ಟ್ ಇನ್ನೊಂದು 8ಇಂದ ಮಲ್ಟಿಪ್ಲೈ ಮಾಡಬೇಕಾಗಿರುವಂಥದ್ದು. ಸೊ 0 0 4 0 ಆ್ಯಡ್ ಮಾಡಿ. ಸೊ ಈಗ ಡೆಸಿಮಲ್ ಪಾಯಿಂಟ್ ನಂತರ 3 ಡಿಜಿಟ್ಸ್ ಇರಬೇಕು. ಸೊ ಇಲ್ಲಿ 4.400. ನೆಕ್ಸ್ಟ್ ಇದನ್ನು ನಾವು 3ಇಂದ ಡಿವೈಡ್ ಮಾಡಬೇಕು. ಅದಕ್ಕೂ ಮೊದಲು ಇಲ್ಲಿ ಬರ್ಕೊಳ್ಳುವ. ನ್ಯೂಮರೇಟರನ್ನು ಮಲ್ಟಿಪ್ಲೈಡ್ ನಮಗೆ ಬಂದಿರುವಂಥದ್ದು 4.4 ಡಿವೈಡ್ ಬೈ 3. ಸೊ ದಿಸ್ ಇಸ್ ಈಕ್ವಲ್ ಟು 525 ಮೈನಸ್ 4.4ಅನ್ನು 3ಇಂದ ಡಿವೈಡ್ ಮಾಡಿಕೊಳ್ಳುವ. ಲೆಟ್ ಅಸ್ ಡೂ ದ್ಯಾಟ್ ಹಿಯರ್. 4.4 ಡಿವೈಡ್ ಬೈ 3. 3 1s are 3, 1 is the remainder, bring down 4. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ. 3 5s are 15, ಬಟ್ 3 4s are 12, 2 is the remainder,
take a 0, 3 6s are 18, 2 is the remainder. ಇಲ್ಲಿಗೆ ಡಿವಿಷನ್ ಅನ್ನು ಸ್ಟಾಪ್ ಮಾಡುವ. ಅವರ ಆನ್ಸರ್ ಇಸ್ 1.46. ಸೊ ಮೈನಸ್ 1.46. ಸೊ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳುವ. ಡೆಸಿಮಲ್ ಪಾಯಿಂಟ್ ಇರುವ ಕಾರಣ ಇಲ್ಲಿ ಬರ್ಕೊಳ್ತೇನೆ. 525.00 ಮೈನಸ್ 1.46. ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ. 10 minus 6 is 4, 9 minus 4 is 5, 4 minus 1 is 3. Okay, so 2, 5, 523.54 is the volume. 523.54 centimeter cube. So this is the volume of the wood in the pen stand. 523.54 centimeter cube. I will be stopping this video here. ಈ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 12.2ವಿನ ಕ್ವೆಶನ್ ನಂಬರ್ 1 ಇಂದ ಕ್ವೆಶನ್ ನಂಬರ್ 4 ತನಕದ ಕ್ವೆಶನನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೇವೆ. ಪ್ರಾಬ್ಲಮ್ಸ್ ಆರ್ ರಿಲೇಟಿವ್ಲಿ ಸಿಂಪಲ್ ವೆನ್ ಕಂಪೇರ್ ಟು ದ ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್. ಓಕೆ, ವಾಲ್ಯೂಮನ್ನು ಫೈಂಡ್ ಮಾಡಲಿಕ್ಕೆ ಕೇಳುವಂತಹ ಪ್ರಾಬ್ಲಮ್ ಕಂಪ್ಯಾರಿಟಿವ್ಲಿ ಸಿಂಪಲ್ ಆಗಿರುವಂಥದ್ದು. ಆದರೆ ಯು ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ದಿ ನೋಟೇಷನ್ಸ್ ಆ್ಯಂಡ್ ಫಾರ್ಮುಲಾಸ್. ಓಕೆ, ಅಂದರೆ ಎರಡು ಡೈಮೆನ್ಷನ್ಸ್ ಬೇರೆ ಬೇರೆ ಇದ್ದಾಗ ಅಲ್ಲಿ ನೊಟೇಷನನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗ್ತದೆ. ಫಾರ್ಮುಲಾವನ್ನು ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡುವ ತನಕದ್ದು ಸಿಂಪಲೇ ಇರುವಂಥದ್ದು. ರೆಸ್ಟ್ ಆಫ್ ದಿ ಕ್ಯಾಲ್ಕುಲೇಷನ್ ಪಾರ್ಟ್ ಇಸ್ ವೇರ್ ಯು ಹ್ಯಾವ್ ಟು ಪೇ ಅ ಬಿಟ್ ಅಟೆನ್ಷನ್. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡಬೇಕು. ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಪ್ರಾಬ್ಲಮ್ಸಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನನ್ನು ಆನ್ಸರ್ ಮಾಡ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡ್ಗೆ ಎಕ್ಸಾಮಿಗೆ ರೆಡಿ ಆಗ್ತಿದ್ದಾರೋ, 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಿದ್ದಾರೋ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಶೇರ್ ಮಾಡಿದಷ್ಟು ಅವರು ಇದರ ಬೆನಿಫಿಟನ್ನು ಪಡ್ಕೊಳ್ಬೋದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.